ಪ್ರೊಟೆಸ್ಟ್ ಮಾಡಿದ್ದೀರಾ, ಏನು ಹೇಳಕ್ಕೆ ಬಯಸ್ತೀರಾ ಸರ್? ಏನಿಲ್ಲ, ಇವತ್ತು ಸನ್ಮಾನ್ಯ BZ ಜಮೀರ್ ಅಹಮದ್ ಖಾನ್ ಸಾಹೇಬರು ಏನು ಫಸ್ಟ್ ಲಿಸ್ಟಲ್ಲಿ ಹೆಸರು ಬಂದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಕರ್ನಾಟಕದ ಕಾರ್ಯಕರ್ತರು ಸೇರಿ ದಾವಣಗೆರೆ ಇರಲಿ, ಹುಬ್ಳಿ ಇರಲಿ, ಧಾರವಾಡ ಇರಲಿ, ಬಿಜಾಪುರ ಇರಲಿ, ಜಮಖಂಡಿ ಇರಲಿ, ತುಮಕೂರು ಇರಲಿ, ಕೇರಳ ಇರಲಿ, ಕೋಲಾರ ಇರಲಿ, ಎಲ್ಲ ಕಡೆ ಒಂದು ಪ್ರೊಟೆಸ್ಟ್ ನಡೀತಾ ಇದೆ. ಏನಕ್ಕೋಸ್ಕರ, ಯಾರಿಗೋಸ್ಕರ ಅಂತ ಹೇಳ್ಬಿಟ್ಟು ಜನಗಳು ಒಂದು ಇದು ಮಾಡ್ತಾ ಇದ್ದಾರೆ. ಏನಕ್ಕೋಸ್ಕರ ಅಂದರೆ ಸನ್ಮಾನ್ಯ BZ ಜಮೀರ್ ಅಹಮದ್ ಖಾನ್ ಸಾಹೇಬರು ಬಡವ್ರಿಗೋಸ್ಕರ ಏನು ಮನೆಗಳು ಕಟ್ಕೊಟ್ಟಿದ್ದಾರೆ. ಕೇರಳ ಅಲ್ಲಿ ಹೋಗ್ಬಿಟ್ಟು 27 ಸೀಟನ್ನು ಗೆಲ್ಲಿಸಿದ್ದಾರೆ. ಒಬ್ಬರೇ ಒಬ್ಬರು ಹೋಗಿ ನೋಡಿ, ಇಲ್ಲಿಂದ ನಮ್ಮ ಕರ್ನಾಟಕದಿಂದ ಕೇರಳಕ್ಕೆ ಹೋಗಿ ಗೆಲ್ಸೋದಂದರೆ ಸುಲಭ ಕೆಲಸ ಅಲ್ಲ. ಯಾರು ಹೇಳ್ತಾರೆ ಅವರು ಅದು ಮಾಡಿದ್ರು ಇದು ಮಾಡಿದ್ರು, ಏನು ಮಾಡಿಲ್ಲ. ಅವರು ಬಡವ್ರಿಗೋಸ್ಕರ ಏನೇನು ಕೆಲಸ ಮಾಡ್ತಾಯಿದ್ದಾರೆ ಫೇಸ್ಬುಕ್ಕಲ್ಲಿ, ನಮ್ಮ ಇನ್ಸ್ಟಾಗ್ರಾಮಲ್ಲಿ ಎದ್ಬಿಟ್ಟು ನೋಡಿ ಗೊತ್ತಾಗುತ್ತೆ. ನಾವು ಕೂಡ ಏನು ಹೈಕಮಾಂಡ್ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ ಅಂದರೆ ಅವ್ರಿಗೆ ಒಂದು ಡಿಸಿಎನ್ ಸ್ಥಾನಮಾನ ಕೊಡಿ. ನಮ್ಮ ಕರ್ನಾಟಕ ರಾಜ್ಯ ಜನತೆ ಅಲ್ಲಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರೋದು ಏನಕ್ಕಂದರೆ ಕೆಲಸ ಮಾಡೋರು ಕೊಡಿ. ಕೆಲಸ ಯಾರು ಮಾಡ್ತಾಯಿದ್ದಾರೆ ನೀವೇ ನೋಡ್ತಾ ಇದ್ದೀರಾ. ಬಡವ್ರು ಇರಲಿ, ಯಾವುದನ್ನ ಜಾತಿ ಇರಲಿ, ದಲಿತ ಇರಲಿ, ಹಿಂದೂ ಇರಲಿ, ಮುಸಲ್ಮಾನ್ ಇರಲಿ, ಸಿಖ್ ಇರಲಿ, ಯಾರನ್ನ ಅವ್ರ ಹತ್ರ ಹೋದರೆ ಬರೀ ಕೈ ಕಳಿಸಲ್ಲ. ಅವರು ಏನಾದರೂ ಒಂದು ಸಹಾಯ ಮಾಡೇ ಮಾಡ್ತಾರೆ. ಮದುವೆ ಇರಲಿ, ಬಡವ್ರ ಮದುವೆ ಇರಲಿ, ಏನಾದರೂ ಇಲ್ಲಿ ಕೆಲಸ ಆದಷ್ಟು ಪಾರ್ಟಿಗೆ ಬಲಪಡಿಸೋ ಕೆಲಸ ಮಾಡ್ತಾಯಿದ್ದಾರೆ. ಇಂಥ ಲೀಡ್ರ್ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಒಂದು ಒತ್ತಾಯ ಮಾಡ್ತೀವಿ. ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವ್ರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ. ಸಿದ್ದರಾಮಯ್ಯ ಸಾಹೇಬರಿಗೆ ಮೊನ್ನೆ ಹರಿಪ್ರಸಾದ್ ಸಾಹೇಬರು ಹೊಸದಾಗಿ ಪಾರ್ಟಿ ಪ್ರೆಸಿಡೆಂಟ್ ಏನಾಗಿದ್ದಾರೆ ಒಳ್ಳೆ ಮಾತು ಹೇಳಿದರು. ಏನಂದರೆ ಯಾರೋ ಹೋಗ್ಬಿಟ್ಟು ಕೇಳಿದ್ರು, ನಿಮ್ಮ ಮುಸಲ್ಮಾನ್ ನಾಯಕರಿಗೆ ಈ ಥರ ಹೇಳ್ತಾ ಇದ್ದಾರೆ ಅಂದರೆ, ಅದು ಮುಸಲ್ಮಾನ್ ನಾಯಕರಲ್ಲ, ಅವರು ಆ ಥರ ಹೇಳ್ಬಾರ್ದು. ಅವರು ಹಿಂದೂ, ಮುಸಲ್ಮಾನ್, ಸಿಖ್, ಇಸಾಯಿ, ಮೈನಾರಿಟಿ ಲೀಡರ್ ಅಂತ ಹೇಳಿ ಅಂತ ಎಷ್ಟು ಒಳ್ಳೆ ಚೆನ್ನಾಗಿ ಮಾತು ಹೇಳಿದ್ದಾರೆ ನೋಡಿ. ಇಂಥ ಭಾವನೆ ಬಂದಿದೆ ಜನಗಳಲ್ಲಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ BZ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಒಂದು DCM ಸ್ಥಾನ ಕೊಡಿ ಅಂತ ಹೇಳ್ಬಿಟ್ಟು ನಾವು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಜನತೆಯಲ್ಲಿ ನಾವು ಸೇರಿಬಿಟ್ಟು DK ಅಲ್ತಾಫ್ ಖಾನ್ KMDC ಚೇರ್ಮನ್ ಅವ್ರ ನೇತೃತ್ವದಲ್ಲಿ ಇವತ್ತು ಇಡೀ ಕ್ಷೇತ್ರ ಜನ ಸೇರಿಬಿಟ್ಟು ಒಂದು ಮೆಸೇಜ್ ಕೊಡೋ ಮುಖಾಂತರ ಕಾಂಗ್ರೆಸ್ ಪಾರ್ಟಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ. ಆದಷ್ಟು ಬೇಗ ನಮ್ಮ ಮಾಜಿ ಸಚಿವರಾದಂಥ BZ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಒಂದು DCM ಹುದ್ದೆ ಕೊಡಬೇಕಂತ ಹೇಳ್ಬಿಟ್ಟು ನಮ್ಮ ಕಡೆಯಿಂದ ಒಂದು ಮನವಿ ಮಾಡ್ತಾಯಿದ್ದೀವಿ ಸರ್. ಥ್ಯಾಂಕ್ ಯು.